ಮುಧೋಳದಲ್ಲಿ ರೈತರ ಆಕ್ರೋಶ ಉಗ್ರ ಸ್ವರೂಪ ಪಡೆದಿದೆ. ಟ್ರ್ಯಾಕ್ಟರ್ಗಳು ಧಗಧಗ ಹೊತ್ತಿ ಉರಿದಿವೆ. ಕಬ್ಬು ತುಂಬಿದ್ದ ಸಾಲು ಸಾಲು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಬೈಕ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು. ಸಮೀರವಾಡಿ ಸಕ್ಕರೆ ಕಾರ್ಖಾನೆಯ ಬಳಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಟ್ರ್ಯಾಕ್ಟರ್ ಜೊತೆಗೆ ಬೈಕ್ಗಳಿಗೂ ಕೂಡ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು. ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ್ತಾರೆ. ಕಾರ್ಖಾನೆಯ ಆವರಣದಲ್ಲಿ ಸಾಲು ಸಾಲಾಗಿ ನಿಲ್ಲಿಸಲಾದಂತಹ ಟ್ರ್ಯಾಕ್ಟರ್, ಈ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ ಪಾಟೀಲ್ರೇ ನಮಸ್ತೆ. ಹೇಳಿ ಅಮ್ಮ ಪ್ಲೀಸ್. ಶಿವಾನಂದ ಪಾಟೀಲ್ರೇ, ಒಂದು ವಾರದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ. ಆದ್ರೆ ಇವತ್ತು ಏಕಾಏಕಿ ವಿಕೋಪಕ್ಕೆ ಹೋಗಿದೆ. ಏನ್ ಹೇಳ್ತೀರಿ, ಏನ್ ಕಾರಣ? ಅಲ್ಲಮ್ಮ, ಇಡೀ ರಾಜ್ಯದಲ್ಲೇ ಹೋರಾಟ ಇತ್ತು. ಕೇವಲ ಬಾಗಲಕೋಟೆಯಲ್ಲಿ ಅಥವಾ ಮುಧೋಳದಲ್ಲೆಲ್ಲ, ಇಡೀ ರಾಜ್ಯದಲ್ಲಿ ರೈತರು ಇವತ್ತು ಕಬ್ಬು ನುರಿಸ್ತಾ ಇದ್ದಾರೆ. ಎಲ್ಲ ಕಾರ್ಖಾನೆಗಳಲ್ಲಿ ಹೊಂದಾಣಿಕೆ ಆಗಿದೆ. ಪ್ರತಿಯೊಂದು ಕಾರ್ಖಾನೆಗಳು 250ರಿಂದ 300, 400 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೈತರನ್ನೇ ಶೋಷಣೆ ಮಾಡೋದು ಸರಿಯಲ್ಲ. ರೈತರು ಟ್ರ್ಯಾಕ್ಟರ್ಗೆ ಉರಿ ಹಚ್ಚಿದ್ರೆ ಅವ್ರ ಹಣೆ ಬರ ಏನು, ಕಷ್ಟ ಏನು? ರೈತರು ಆವೇಶದಲ್ಲಿ ಸರ್ಕಾರ ಬೆಲೆ ನಿಗದಿ ನಿರ್ಧಾರ ಮಾಡಿದೇನೋ, ಅದು ಬಾಗಲಕೋಟೆ ಜಿಲ್ಲೆಗೆ ಯಾಕೆ ಅನ್ವಯ ಆಗ್ಲಿಲ್ಲ? ಯಾಕೆ ಈ ರೀತಿಯ ಪ್ರತಿಭಟನೆ? ನೀವು ನಾಳೆ ಹಾವೇರಿ ಅಂತೀರಿ, ನಾಳೆ ಗುಲ್ಬರ್ಗ ಅಂತೀರಿ. ಇಡೀ ರಾಜ್ಯಕ್ಕೂ ಒಂದೇ ದರ ಇರತ್ತೆ ಅಮ್ಮ. ರಿಕವರಿ ಪರ್ಸೆಂಟೇಜ್ ಮೇಲೆ ದರ ನಿಗದಿ ಆಗಿರುತ್ತೆ. ಹೈಯೆಸ್ಟ್ ಲೋಯೆಸ್ಟ್ ಇರ್ತಕ್ಕಂಥ ಜಿಲ್ಲೆಗಳು ಇರ್ತವೆ. ಬೇರೆ ಬೇರೆ ಹವಾಮಾನ, ಬೇರೆ ಬೇರೆ ನೀರಿನ ಗುಣಧರ್ಮ, ಮಣ್ಣಿನ ಗುಣಧರ್ಮದ ಮೇಲೆ ರಿಕವರಿ ಪರ್ಸೆಂಟೇಜ್ ಡಿಸೈಡ್ ಆಗತ್ತೆ. ಅದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡತ್ತೆ. ಇಲ್ಲಿ ನನಗೇನ್ ನೋವಿದೆ ಅಂದ್ರೆ, ರೈತರನ್ನ ಟ್ರ್ಯಾಕ್ಟರ್ಗೆ ಉರಿ ಹಚ್ಚೋದು ಸಾಧ್ಯನೇ ಇಲ್ಲ. ಇದು ಯಾರೋ ತಪ್ಪು ಮಾಡಿರ್ತಕ್ಕಂಥವ್ರೆ ಇಂಥವ್ರು ಈ ಕೆಲಸ ಮಾಡಿರ್ಬೋದು ನನಗನ್ಸೋ ಮಟ್ಟಿಗೆ. ಈ ತರ ಪೊಲೀಸರು ಇದನ್ನ ತನಿಖೆ ಮಾಡ್ತಾರೆ. ಯಾರು ಈ ತರ ನೋಡಿ ರೈತರನ್ನ ಕಬ್ಬು ಸುಡ್ತಾರೆ ಅಂದ್ರೆ ಈ ದೇಶದ ದುರ್ದೈವ. ಪಾಟೀಲ್ರೆ, ಈಗ ರೈತರು ಹೇಳ್ತಾ ಇರೋದು ಬೇರೆ, ನಾವು ಅಲ್ಲ ಈ ಕೆಲಸ ಮಾಡಿದ್ದು, ಕಾರ್ಖಾನೆ ಕಡೆಯವರೇ ಮಾಡಿದ್ದಾರೆ ಅನ್ನೋದು ಅವರ ಸ್ಟ್ಯಾಂಡ್. ಈಗ ಬಾಗಲಕೋಟೆ ರೈತರನ್ನ ಯಾಕೆ ಸಮಾಧಾನ ಮಾಡ್ಲಿಕ್ಕೆ ಆಗ್ಲಿಲ್ಲ? ಅವ್ರನ್ನ ಯಾಕೆ ಮನವೊಲಿಸೋದಕ್ಕೆ ಆಗ್ಲಿಲ್ಲ? ನೋಡಿಮ್ಮ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 3 ದಿವಸದಿಂದ ಅಲ್ಲೇ ಇದ್ದಾರೆ. ಇದೇ ಮುಧೋಳು ರೈತರೇ ಅಲ್ಲಿ ಸೈದಾಪುರ್ನಲ್ಲಿ ಇದ್ರು, ಬುರ್ಲಾಪುರ್ನಲ್ಲಿ, ಕ್ರಾಸ್ ನಲ್ಲಿ ಇದ್ರು. ಅಲ್ಲಿ ಒಪ್ಕೊಂಡ್ ಬರ್ತಾರೆ. ಇಲ್ಲಿ ಬಂದು ಬೇರೆ ಮಾಡಂದ್ರೆ ಯಾವ ನ್ಯಾಯ? ಇಡೀ ರಾಜ್ಯಕ್ಕೆ 3300 ಮಾಡಿದಾಗ ಇಲ್ಲಿ ಒಂದು ಬೇರೆ ಮಾಡಕ್ ಆಗತ್ತಮ್ಮ? ಏನಾಗಿದೆ? ರೈತರು ಯಾಕೆ ಒಪ್ತಾ ಇಲ್ಲ? ನಿಮ್ಗೂ ಕೂಡ ಮಾಹಿತಿಗಳು ಬಂದೇ ಇರುತ್ತೆ. ಬಾಗಲಕೋಟೆ ರೈತರು ಯಾಕೆ ಪಟ್ಟು ಹಿಡಿದಿದ್ದಾರೆ, ಒಪ್ತಾ ಇಲ್ಲ? ಈಗ 3300 ರೂಪಾಯಿ ಕೊಡ್ಲೇಬೇಕು ಅನ್ನೋದು ಅವ್ರ ಪಟ್ಟು. ಅಮ್ಮ, ಕೊಟ್ಟಾಗಿದೆ 3300. ನೀವು ಹೇಳ್ತಾ ಇರೋದು 3500. ನೀವಿನ್ನ ತಿಳ್ಕೊಂಡಿಲ್ಲ. ಇಲ್ಲ ಶಿವಾನಂದ ಪಾಟೀಲ್ರೆ, 3500 ಕೊಡ್ಲೇಬೇಕು. ಈಗ ಅವರು ನೋಡಿ 3500 ಕೊಡಕ್ಕಾಗಲ್ಲ. 3300 ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಆರಂಭದಲ್ಲಿ ಅವ್ರು ಪಟ್ಟು ಹಿಡಿದಿದ್ದು ಅದೇ 3500 ಕೊಡಬೇಕು ಅಂತ. ಈಗ 3250 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಲೇಟ್ ಆಗಿ ಕೊಡ್ತೀವಿ ಅಂತ. ಆದ್ರೆ ಅದಕ್ಕೆ ಒಪ್ತಾ ಇಲ್ಲ ರೈತರು. 3300 ರೂಪಾಯಿ ಒಟ್ಟಿಗೆ ಬೇಕು ಅನ್ನೋದು ಅವರ ಪಟ್ಟು. ಸ್ವಲ್ಪ ನೀವು ತಿಳ್ಕೊಳ್ಳಿ, ವಿಷಯ ತಿಳ್ಕೊಳ್ಳಿ ಫಸ್ಟ್. ರಾಜ್ಯಕ್ಕೆ ಏನ್ ದರ ನಿಗದಿ ಆಗಿದೆ, ಇಡೀ ರಾಜ್ಯದ ರೈತರ ಮುಂದೆ ನಿರ್ಧಾರ ಆಗಿದೆ. ಈಗ ಇಡೀ ರಾಜ್ಯದ ರೈತರ ಎದುರಿಗೆ ನಿರ್ಧಾರ ಆಗಿದೆ. 3300. ಮುಧೋಳಿಗೆ ಒಂದ್ ಬೇರೆ ಮಾಡೋದು, ಹಾವೇರಿಗೆ ಒಂದ್ ಬೇರೆ ಮಾಡೋದು, ಗುಲ್ಬರ್ಗಾಗ ಒಂದ್ ಬೇರೆ ಮಾಡೋದು ಆಗೋದಿಲ್ಲಮ್ಮ. ರಿಕವರಿ ಪರ್ಸೆಂಟೇಜ್ ಮೇಲೆ ಫಿಕ್ಸ್ ಆಗಿರತ್ತೆ. ಇದರಲ್ಲಿ ನನಗ್ ಒಂದ್ ಸಂಶಯ ಇದೆ. ಇದು ರೈತರ ಕಬ್ಬಿಗೆ ಉರಿ ಹಚ್ಚೋ ಕೆಲಸ ಯಾವ ಕಾಲದಲ್ಲೂ ಮಾಡೋದಿಲ್ಲ. ಇದು ನನ್ನ ಗಟ್ ಫೀಲಿಂಗ್. ಇದು ಯಾರೋ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಕೃತ್ಯ. ಅದು ಪೊಲೀಸರು ತನಿಖೆ ಮಾಡ್ಲಿ.
ಅದು ಹೊರ ಬರ್ಲಿ. ಯಾರು ತಪ್ಪಿಸ್ತಿದ್ರೆ ಕಾರ್ಖಾನೆ ಮಾಲೀಕರು ತಪ್ಪಿದ್ರೆ ಅಥವಾ ಕಾರ್ಖಾನೆಯವ್ರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋಣ, ಅಥವಾ ರೈತರ ಹೆಸರ ಮೇಲೆ ಯಾವನೋ ಒಬ್ಬ ಮಿಸ್ಚೂಸ್ ಮಾಡಿದ್ನಂದ್ರೆ ಅವ್ನ್ ಹಿಡಿಯೋಣ. ರೈತರು ಯಾವತ್ತೂ ಈ ರೀತಿ ಆವೇಶದಲ್ಲಿ ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಸಹಕಾರ ಕೊಡಬಾರ್ದು. ಇದು ನಮ್ಮ ವಿನಂತಿ. ಇದು ಕೇವಲ ಮುಧೋಳದಲ್ಲಿ ಅಮ್ಮ, ಇಡೀ ಬಾಗಲಕೋಟು ಅಲ್ಲ. ಇದಕ್ಕೆ ದಯಮಾಡಿ ತಾವು ಕೂಡ ಸಹಕಾರ ಕೊಡ್ಬೇಕು. ಕೇಂದ್ರ ರಾಜ್ಯ ಕೂಡ ರೈತರ ಹಿತ ಕಾಪಾಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದೀವಿ ನಾವು. ವಾಟ್ ನೆಕ್ಸ್ಟ್ ಶಿವಾನಂದ ಪಾಟೀಲ್ ರೇ? ವಾಟ್ ನೆಕ್ಸ್ಟ್? ಈಗ ಹಿಂಸಾರೂಪಕ್ಕೆ ಹೋಗ್ಬಿಟ್ಟಿದೆ ಸರ್ ಈಗ ಪ್ರತಿಭಟನೆ. ವಿಕೋಪಕ್ಕೆ ಹೋಗಿರೋದು ನಾನ್ ನಿಮಗ್ ಇಲ್ಲ ಅಂತ ಹೇಳಿದ್ನ? ವಿಕೋಪಕ್ಕೆ ಹೋಗಿದ್ ನಾನು ಇಲ್ಲ ಅಂತ ಹೇಳದ್ನ? ಯಾವ್ದೋ ಒಬ್ರು ದುರುದ್ದೇಶದಿಂದ ರೈತರ ಕಬ್ಬಿಗೆ, ರೈತರ ಟ್ರ್ಯಾಕ್ಟರ್ಗೆ ಉರಿ ಹಚ್ತಾರಂದ್ರೆ ನೀವು ಕೂಡ ಇದನ್ನ ಸ್ವಲ್ಪ ವಿಚಾರ ವಿನಿಮಯ ಮಾಡ್ಬೇಕಮ್ಮ ಪ್ಲೀಸ್. ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಏನಾಗ್ತಾ ಇದೆಯೋ ಅದನ್ನಷ್ಟೇ ನಾವು ಮಾಧ್ಯಮವಾಗಿ ತೋರಿಸ್ತಾ ಇದೀವಿ. ಲೈವ್ ವಿಜುವಲ್ಸ್ ಕೂಡ ನೋಡ್ತಾ ಇರಬಹುದು ಟಿವಿನಲ್ಲಿ. ಅದನ್ನೇ ನಿಮ್ ಜೊತೆ ಮಾತಾಡ್ತಾ ಇದೀವಿ. ಕರೆಕ್ಟ್ ಕರೆಕ್ಟ್. ಈಗ ನಿಮಗೂ ಬಾಗಲಕೋಟೆ ಜಿಲ್ಲೆಗೂ ಎಷ್ಟು ಸಂಬಂಧ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಆದ್ರೂ ಸಮಸ್ಯೆ ಯಾಕೆ ಇತ್ಯರ್ಥ ಆಗ್ತಾ ಇಲ್ಲ? ಈಗ ನೋಡಿ, ನಮ್ ಜಿಲ್ಲಾ ಮಂತ್ರಿಗಳು ಅಲ್ಲೇ ಕೂತಿದ್ದಾರೆ, ಸ್ಪಾಟ್ ನಲ್ಲೇ ಇದಾರೆ. ಇತ್ಯರ್ಥ ಮಾಡಾಕ 3 ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ DCSP 7 ದಿವಸದಿಂದ ಇವ್ರ ಜೊತೆ ನಿರಂತರ ಸಂಪರ್ಕನಲ್ಲಿದ್ದಾರೆ, ನಿರಂತರ ಮೀಟಿಂಗ್ ಗಳನ್ನ ಮಾಡಿದ್ದಾರೆ. ಇವತ್ತು ಒಂದ್ ಹಂತಕ್ಕೆ ಬಂದು 3,300ಕ್ಕೆ ಒಪ್ಕೊಂಡು ಮುಗಿದಿದೆ ಅಂತ ಹೇಳಿ ಕೂಡ ನಮಗ್ ತಿಳಿಸಿದ್ದಾರೆ. ಬಟ್ ಇಷ್ಟೆಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ಯಾವ್ದೋ ಇವತ್ತಾಗಿರೋ ನಿರ್ಧಾರ ರೈತರಿಗೆ ಗೊತ್ತಾ? ಅರೆ ಸೈದಾಪುರ್ ಅಂತ ಹೇಳಿ ಒಂದ್ ಕಾರ್ಖಾನೆ ಇದೆ, ಇದು ನಡೆದಿರೋದು ಅಲ್ಲೇ. ಈಗ ಅವ್ರ ಇಡೀ ರಾಜ್ಯದಲ್ಲಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಗೊತ್ತಾ ನಿಮ್ಗೆ? ಅವ್ರ ರೈತರನ್ನ ವಿಶ್ವಾಸಕ್ಕೆ ತಗೊಂಡಿರ್ತಕ್ಕಂತ ಒಳ್ಳೆ ಕಾರ್ಖಾನೆ ಇದು. ಕಳೆದ 35-40 ವರ್ಷದಿಂದ ರೈತರ ಜೊತೆ ನಿರಂತರ ಸಂಪರ್ಕ ಇಟ್ಟು ಹೊಸ ವೆರೈಟಿಗಳನ್ನ ಕೊಟ್ಟು ಅವ್ರಿಗೆ ಅವ್ರ ರಿಕವರಿಯನ್ನ ಹೆಚ್ಚು ಮಾಡಿರ್ತಕ್ಕಂತ ಕಾರ್ಖಾನೆ ಇದು. ಅದೇ ಕಾರ್ಖಾನೆ ಮುಂದೆ ಈ ರೀತಿ ದುರ್ದೈವದ ಸಂಗತಿ, ಕಾರ್ಖಾನೆಯಲ್ಲಿ ಒಕ್ಕೂರ ಯಾರೋ ಒಬ್ರು ಕಿಡಿಗೇಡಿಗಳು ಮಾಡಿದ್ದಕ್ಕೆ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಮ್ಮ. ಅಷ್ಟು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಕೂಡ ರೈತರ ಅವ್ರ ಮಾತು ಕೇಳ್ತಾ ಇಲ್ಲನಾ? ಅಂದ್ರೆ ನೀವು ಈಗ ರಾಜ್ಯದೆಲ್ಲಾ ರೈತರು ಕೇಳಿದಾಗ ಒಂದ್ ಊರಿನವ್ರು ಕೇಳದೆ ಇರೋದಕ್ಕೆ ಇಡೀ ರಾಜ್ಯಕ್ಕೆ ದೂಷಿಸ್ತೀರಾ? ಇಲ್ಲ ಶಿವಾನಂದ ಪಾಟೀಲ್ ರೇ, ನಾವು ದೂಷಿಸ್ತಾ ಇಲ್ಲ, ಕೇಳ್ತಾ ಇರೋದು. ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಅಲ್ವಾ, ಅದಕ್ಕಾಗಿ ಈ ಪ್ರಶ್ನೆ ಅಷ್ಟೇ. ಪರಿಸ್ಥಿತಿ ವಿಕೋಪಕ್ಕೆ ಯಾರು ಒಯ್ದಿದ್ದಾರೆ ತನಿಖೆಯಿಂದ ಹೊರಬರುತ್ತೆ ಅಮ್ಮ. ಓಕೆ. ಪೀಸ್ಫುಲ್ ಆಗಿ ಯಾರೇ ಪ್ರೊಟೆಸ್ಟ್ ಮಾಡಿದ್ರೆ ಯಾವುದೇ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ಕೇಂದ್ರ ಇರ್ಲಿ, ಅದನ್ನ ಸಹನತೆಯಿಂದ ಸಂಯಮದಿಂದ ಪರಿಶೀಲನೆ ಮಾಡ್ತದೆ. ಆದ್ರೆ ದುರ್ದೈವಶ ಯಾರೋ ಒಬ್ರು ಕಿಡಿಗೇಡಿಗಳನ್ನು ಒಳಗಿಟ್ಕೊಂಡು ಈ ರೀತಿ ಕೃತ್ಯ ಮಾಡಿದ್ರೆ ಇಡೀ ರಾಜ್ಯಕ್ಕೂ ಕೆಟ್ಟ ಹೆಸರು ಬರುತ್ತೆ, ದೇಶಕ್ಕೂ ಕೆಟ್ಟ ಹೆಸರು ಬರುತ್ತೆ. ಕಿಡಿಗೇಡಿಗಳ ಕೆಲಸ ಅಂತಿರಿದು. 100% ಇದರಲ್ಲಿ ನಿಜವಾದ ರೈತ ಇಂಥ ಕೆಲಸ ಮಾಡ್ತಾನೆ ಅಂತ ಹೇಳಿ ನಾನು ನಂಬೋದಿಲ್ಲ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಶಿವಾನಂದ ಪಾಟೀಲ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.